ಶಿರ್ಸಿಯಂತಹ ಸಿದ್ದಾಪುರಂತಹ ಮೂರನೇ ತೃತೀಯ ದರ್ಜೆಯ ನಗರಗಳಲ್ಲೂ ಅಲ್ಲಿಯ ಜನತೆಯ ಸಮಸ್ಯೆಗಳನ್ನು ಆಲಿಸಿ ಇಡೀ ಕರ್ನಾಟಕದ ಜನತೆಗೆ ತೋರಿಸುವಂಥ ಕೆಲಸ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ವಿಶೇಷವಾಗಿ ಪ್ರವಾಸಿ ತಾಣಗಳ ವಿಶೇಷ ಝಲಕ್ ನ್ಯೂಸ್ ಫಸ್ಟ್ನಲ್ಲಿ ಮೂಡಿಬಂದಿದ್ದು ಹಲವು ಜನರಿಗೆ, ಕರ್ನಾಟಕದ ಎಲ್ಲ ಜನರಿಗೆ ವಿಶೇಷವಾಗಿ ಎಲ್ಲ ತುಣುಕುಗಳು ನೋಡಲಿಕ್ಕೆ ಸಿಕ್ಕವು. ಅಲ್ಲದೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳು ಹಾಗೂ ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ಈ ಚಾನೆಲ್ಲು ಉತ್ತಮ ರೀತಿಯಲ್ಲಿ ಮೂಡಿಬರ್ತಾ ಇದೆ. ಒಂದು ರೀತಿ ಹೇಗೆ ಅಂದರೆ ಜಾಕ್ಪಾಟ್ ಇದ್ದ ಹಾಗೆ ಎಲ್ಲದೂ ಒಂದರಲ್ಲೇ ಆಗುವಂಥದ್ದು ಈ ಚಾನಲ್ ಇದಾಗಿದ್ದು ನೋಡುವವರಿಗೆ ಎಲ್ಲ ಮಾಹಿತಿಯನ್ನು ನೀಡ್ತಾ ಇದೆ. ಹೀಗೆ ಉತ್ತಮವಾಗಿ ಮೂಡಿಬರಲಿ, ಇದೇ ರೀತಿಯ ಉತ್ತಮ ದರ್ಜೆಯನ್ನು ಮುಂದೆ ಕಾಯ್ಕೊಂಡು ಹೋಗಲಿ ಅಂತ ಆಶೆ. ನ್ಯೂಸ್ ಫಸ್ಟಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾನು ದಿನನಿತ್ಯ ಕೂಡ ನೋಡ್ತೇನೆ. ಒಂದೊಮ್ಮೆ ಒಂದೇ ಎಪಿಸೋಡ್ ಮಿಸ್ ಆದರೂ ಕೂಡ ಮತ್ತೊಮ್ಮೆ ಅದರ ಪುನರಾವರ್ತಿ ಬಂದಾಗ ನೋಡ್ತೇನೆ. ಯಾಕಂದರೆ ನ್ಯೂಸ್ ಫಸ್ಟ್ ಅಷ್ಟು ನಮ್ಮ ಮನೆಯನ್ನು ಆವರಿಸಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನೋಡ್ತಾರೆ. ಯಾರಾದರೂ ನೋಡಿದವರು ಕೂಡ ಯಾವ ಚಾನಲ್ ಚೆನ್ನಾಗಿ ಬರ್ತಾ ಇದೆ ಅಂತಂದಾಗ ನಾವು ನ್ಯೂಸ್ ಫಸ್ಟ್ ಹೆಸರನ್ನು ಹೇಳ್ತೇವೆ. ಯಾಕಂದರೆ ನಿಖರವಾಗಿ, ಪ್ರಖರವಾಗಿ, ಸತ್ಯವಾಗಿ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ಯಾವುದೇ ರೀತಿಯಾದಂತಹ ಮುಲಾಜಿಲ್ಲದೆ ಜನರಿಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ಚಾನಲ್ನಿಂದಾಗಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಏನೆಲ್ಲ ಕೆಲಸಗಳಾಗಬೇಕು, ಅದು ಸಾಮಾಜಿಕವಾಗಿ ಆಗಿರಬಹುದು, ರಾಜಕೀಯವಾಗಿ ಆಗಿರಬಹುದು, ಅಥವಾ ಆರ್ಥಿಕವಾಗಿ ಆಗಿರಬಹುದು, ಶೈಕ್ಷಣಿಕವಾಗಿ ಆಗಿರಬಹುದು, ಇದೆಲ್ಲವನ್ನೂ ಕೂಡ ಫಸ್ಟ್ ಚಾನಲ್ ಫಸ್ಟಾಗಿ ತೋರಿಸ್ತಾ ಇದೆ. ನಾನೇ ಮೊದಲು ಅಂತ ಕೆಲವೆಲ್ಲ ಚಾನಲ್ಗಳು ಹೇಳ್ಕೊಳ್ತವೆ, ಆದರೆ ನ್ಯೂಸ್ ಫಸ್ಟ್ ಮಾತ್ರ ಹೇಳಿಕೊಳ್ಳೋದೇ ಮೊದಲನೇದಾಗಿ ಎಲ್ಲರಿಗೂ ಗೌರವಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ಕನ್ನಡ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನು ತಲುಪಿದಂಥ ಚಾನಲ್ ಅಂತ ಹೇಳೋದು ನನ್ನ ಭಾವನೆ. ಅಲ್ಲಿ ಬರುವಂಥ ಸುದ್ದಿಗಳಿರ್ಬೋದು, ಇದನ್ನೆಲ್ಲ ಗಮನಿಸಿದಾಗ ನಮಗೆ ನ್ಯೂಸ್ ಫಸ್ಟು ನಮ್ಮದೇ ಆದಂಥ ಚಾನಲ್ ಅನ್ನೋ ರೀತಿಯ ಭಾವನೆ ಬರ್ತಾ ಇದೆ. ಯಾಕಂತಂದರೆ ಹಲವಾರು ಕಾರಣಗಳಿದ್ದಾವೆ. ಒಂದು, ಇಲ್ಲಿ ನಾವು ಗಮನಿಸಿದಾಗೆ ಯಾವ ಸುದ್ದಿಯನ್ನು ಕೂಡ ಪದೇ ಪದೇ ಟೆಲಿಕಾಸ್ಟ್ ಮಾಡ್ತಾ ಅದು ಇರಿಟೇಟ್ ಆಗುವಂಥ ಯಾವುದೇ ಸನ್ನಿವೇಶ ಇಲ್ಲಿಲ್ಲ. ಇನ್ನೊಂದು, ಎಲ್ಲ ಸುದ್ದಿಗಳು ಇಲ್ಲಿ ಲಭ್ಯ ಆಗ್ತವೆ. ಎಲ್ಲ ಸುದ್ದಿಯನ್ನು ಕವರ್ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಅದು ಸಣ್ಣ ಸುದ್ದಿ ಇರಲಿ, ದೊಡ್ಡ ಸುದ್ದಿ ಇರಲಿ, ರಾಷ್ಟ್ರೀಯ ಇರಲಿ, ಸ್ಥಳೀಯವಾಗಿರಲಿ, ಆಲ್ಮೋಸ್ಟ್ ಎಲ್ಲ ಸುದ್ದಿನೂ ಕವರ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಸೋಷಿಯಲ್ ಮೀಡಿಯೆಲ್ಲ ನೋಡಿದರೆ ಆಲ್ಮೋಸ್ಟ್ ನ್ಯೂಸ್ ಫಸ್ಟ್ ಅಂತ ಹೇಳೋ ಚಾನಲ್ಗಳು ಲಿಂಕ್ ಮಾಡಿರೋದು, ಇದೇ ಥರ ಹೆಚ್ಚೆಚ್ಚು ಮಾಹಿತಿಗಳು ನಮಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಗ್ತದೆ. ಎಲ್ಲಿ ನೋಡಿದರೂ ಕೂಡ ನ್ಯೂಸ್ ಫಸ್ಟ್ ಅಂತ ಹೇಳುವನ್ನ ಇದನ್ನು ನೋಡ್ತಿದ್ವಿ. ನ್ಯೂಸ್ ಫಸ್ಟ್ ಚಾನಲ್ ಖಂಡಿತ ಬೇರೆ ಎಲ್ಲ ನ್ಯೂಸ್ ಚಾನಲ್ಗಿಂತ ವಿಭಿನ್ನವಾಗಿ ಪ್ರೆಸೆಂಟ್ ಮಾಡ್ತಿದ್ದಾರೆ ನ್ಯೂಸ್ಗಳನ್ನ. ವಿಶೇಷವಾಗಿ ಎರಡು ಪಾಯಿಂಟ್ ನಾನು ಪಾಯಿಂಟ್ ಔಟ್ ಮಾಡಿದ್ದು ಅಂದರೆ, ಏನು ಇವರು ಸಭಾ ಹಕ್ಕಿ ಇದ್ದಾರಲ್ವಾ, ಅವರು ಮುಂಚೆಯಿಂದನೂ ಬೇರೆ ಬೇರೆ ಚಾನಲಲ್ಲಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ಅವರು ಪ್ರೆಸೆಂಟ್ ಮಾಡುವ ರೀತಿ ಇನ್ನೂ ಕೂಡ ವಿಶೇಷವಾಗಿರುತ್ತೆ. ನಾನು ಅವ್ರ ನ್ಯೂಸ್ ಬಂದಾಗ ಲೈವ್ ಆಗಿರ್ಬೋದು ಅಥವಾ ರೆಕಾರ್ಡಿಂಗ್ ನ್ಯೂಸ್ ಆಗಿರ್ಬೋದು ಎಲ್ಲವನ್ನೂ ನೋಡ್ತಾ ಇರ್ತೀನಿ. ಹಾಗೆಯೇ ವಿದ್ಯಾಶ್ರೀ ಮೇಡಮ್ ಕೂಡ ಅವರು ತುಂಬ ಎಜುಕೇಟಿವ್ ಆಗಿ ನ್ಯೂಸನ್ನು ಪ್ರೆಸೆಂಟ್ ಮಾಡ್ತಾರೆ. ಅವ್ರು ಕೊಟ್ಟಿರುವಂಥ ಪ್ರೋಗ್ರಾಮ್ಸ್ನ ತುಂಬ ಹೈಲೈಟ್ ಆಗಿ ಅವರು ತುಂಬಾ ಕ್ಲಿಯರ್ ಆಗಿ ಅವ್ರು ಪ್ರೆಸೆಂಟ್ ಮಾಡೋದು ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಒಂದು ಹೊಸತನ ಇರುತ್ತೆ. ಹಾಗೆ ಸರಳ ಭಾಷೆಯಲ್ಲಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ನ್ಯೂಸ್ ಫಸ್ಟ್ ಕೆಲವೊಂದು ಪ್ರೋಗ್ರಾಮ್ಸ್ನ ಪ್ರೆಸೆಂಟ್ ಮಾಡೋ ಶೈಲಿ ನನಗೆ ಬಹಳ ಇಷ್ಟ ಆಗುತ್ತೆ. ನಾನು ಉಪನ್ಯಾಸಕಿಯಾಗಿ ಒಂದಷ್ಟು ನಾಲೆಡ್ಜಬಲ್ ಇನ್ಫೋಟೈನ್ಮೆಂಟ್ ಪ್ರೋಗ್ರಾಮ್ಸ್ನ ಇದ್ರ ಮೂಲಕ ನೋಡ್ತೀನಿ. ಹಾಗಾಗಿ ನ್ಯೂಸ್ ಫಸ್ಟ್ನ ಅಭಿಮಾನಿ ನಾನು ಕೂಡ. ಎಲ್ಲರಿಗೂ ಧನ್ಯವಾದಗಳು.